ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಒಂದು 5 ಡೇಸ್ ಅಂದ್ಕೊಂಡಿದ್ದಕ್ಕಿಂತ ಬಜೆಟ್ ಸ್ವಲ್ಪ ಜಾಸ್ತಿ ಆದರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಬರ್ತಾ ಇದೆ ಮಾಡು ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಹೆಸರುಘಟ್ಟದಲ್ಲಿ ಫೈಟ್ ಸೀನ್ ಎಲ್ಲ ಆಯಿತು. ಒಂದು ದಿನಕ್ಕೆ 30 ಒಂದೇ ದಿನಕ್ಕೆ ಆದರು. ಅದನ್ನು ಕೂಡ ಅಂದ್ಕೊಂಡಿದ್ದೇನಿದೆ ಎಲ್ಲನೂ ಮಾಡಿಕೊಡ್ತಾ ಇದ್ದಾರೆ. ನಾನೊಬ್ಬ ಹೊಸ ನಿರ್ದೇಶಕರಿಗೆ, ಒಬ್ಬ ಹೊಸ ಪ್ರೊಡ್ಯೂಸರ್ ಆಗಿ ತುಂಬ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈಗ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ನನ್ನ ಆಸೆ. ಸೊ ಅಂದ್ಕೊಂಡಂಗೆಲ್ಲ ಬರ್ತಾ ಇದೆ ನೀಟಾಗಿ. ಇದರಿಂದ ಒಂದು ಬೇಡ ಮಗ ಅಂತ ಹೇಳಿ ಕಂಠದಲ್ಲಿ ಇದೇ ಥರನೇ ಒಂದು ಸಾಂಗ್ ಮಾಡಿದ್ವಿ. ಅದನ್ನು ಕೂಡ ತುಂಬ ಚೆನ್ನಾಗಿ ಬಂತು. ಇದು ಬಂದು ಐಟಮ್ ಸಾಂಗ್ಗೆ ಯಾರು ಏನು ಅಂತ ಹೇಳಿದಾಗ ಎಲ್ಲರೂ ಬಾಂಬೆಯಿಂದ ಕರ್ಸೋಣ ಅಂತ ಹೇಳಿದರು. ಬಟ್ ಬಾಂಬೆಯಿಂದ ಕರ್ಸೋದೇನಿದೆ, ನಮ್ಮ ಕನ್ನಡದಲ್ಲೇ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ ಅಂತಂದು ಹೇಳಿದಾಗ ಫಸ್ಟ್ ಬಂದಿದ್ದೆ ಸುಮನ್ ರಂಗನಾಥ್ ಮೇಡಮ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅವರು ಒಳ್ಳೆ ಡ್ಯಾನ್ಸರು, ಅವ್ರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಲಾವಿದರು ಕೂಡ. ಸೊ ಅವರು ಕೂಡ ಸಾಂಗ್ ಕೇಳಿದಾಗ, ಈ ಸಾಂಗಿಗೆ ಆಮೇಲೆ ಕತೆ ಕೇಳಿದಾಗ ತುಂಬ ಚೆನ್ನಾಗಿದೆ ನಿಮ್ಮ ಕಾನ್ಸೆಪ್ಟು, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರು ನಮ್ಗೆ ಭರವಸೆ ಕೊಟ್ಟು ಮಾಡಿದ್ದಾರೆ. ಸಾಂಗ್ ಕೂಡ ತುಂಬ ಚೆನ್ನಾಗಿ ನಮ್ಮ ಪ್ರೊಡ್ಯೂಸರು ಆಮೇಲೆ ಇದು ಸಾಂಗ್ ಬಂದು ಒಂದು ಸೀಕ್ವೆನ್ಸ್ ಏನಂದರೆ ಹರೀಶ್ ರೈ ಅವರು ಲಾಕ್ ಮಾಡೋಕ್ಕೆ ಅಂತ ಹೀರೋ ಬರ್ತಾರೆ ಈಗ. ಸೊ ಒಂದು ಅಡ್ಡಕ್ಕೆ ಬಂದು ಲಾಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಅಡ್ಡಕ್ಕೆ ಬಂದಾಗ ಈ ಸಾಂಗ್ ಸೀಕ್ವೆನ್ಸು ಇಲ್ಲಿ ನಡೆಯೋದು. ಆಮೇಲೆ ಈ ಸಾಂಗ್ ಕೂಡ ನಾವು ಅಂದ್ಕೊಂಡಿದ್ದ ರೇಂಜ್ಗಿಂತ ಜಾಸ್ತಿನೇ ಖರ್ಚಾದ್ರೂ ಕೂಡ ಪ್ರೊಡ್ಯೂಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಏನು ತೊಂದರೆ ಇಲ್ಲ ಮಾಡು ಅಂತ ಹೇಳಿದರು. ಬಟ್ ಈಗಾಗಲೇ ನಿನ್ನೆ ಎಲ್ಲ ಟಿ ವಿಲಿ ಬಂದಾಗ ನೋಡಿದವರೆಲ್ಲ ತುಂಬಾ ಹೇಳಿದರು ಚೆನ್ನಾಗಿ ಬರ್ತಾ ಇದೆ, ಹಿಂದಿ ರೇಂಜಿಂಗ್ ಮಾಡ್ತಾ ಇದ್ದಾರೆ ಅಂದರು. ಇದೆಲ್ಲ ನೋಡಿದರೆ ನನಗನ್ಸೋದು ನನಗೆ ಹೊಸ ಹುಡುಗ ಆದರೂ ಕೂಡ ಹೀರೋ ಅವರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ಪ್ರೊಡ್ಯೂಸರ್ ಬಗ್ಗೆ ಹೇಳೋಂಗಿಲ್ಲ. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ನಾನು ಹೊಸ ಹುಡುಗ ಅಂತಲೂ ನೋಡಲಿಲ್ಲ. ನನಗಾದಷ್ಟು ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅವ್ರ ವರ್ಕು ಕೂಡ ತುಂಬ ಇಷ್ಟ ಆಯಿತು. ಆಮೇಲೆ ಮುರಳಿ ಮಾಸ್ಟರ್ ಸಾಂಗ್ ಕೂಡ ಇದು 3 ಸಾಂಗ್ ಮಾಡಿದ್ದಾರೆ ನಮ್ಮ ಫಿಲಮಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಕೂಡ ಸಾಯಿ ಕಾರ್ತಿಕ್ ಅಂತ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ಆಗಿದ್ದ ಬೆಳವಣಿಗೆ ಅಂದರೆ ಅದೇ ಹೇಳಿದ್ದಾರೆ ಡೈರೆಕ್ಟ್ರು ಆಲ್ಮೋಸ್ಟ್. ಬಟ್ ಇನ್ನೊಂದು ವಿಚಾರ ಮರೆತರು ಅವರು. ನಾವು ಇಲ್ಲಿವರೆಗೂ ಶೂಟಿಂಗ್ ಮಾಡಿರೋದನ್ನೆಲ್ಲ ಎಡಿಟ್ ಮಾಡಿದ್ದಾರೆ. ಆ್ಯಂಡ್ ಎಡಿಟ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ.
ನನಗೆ ಈ ಸಿನಿಮಾ ಒಪ್ಕೊಂಡಾಗಿದೂ ತುಂಬ ನಂಬಿಕೆ ಇತ್ತು. ಆ್ಯಂಡ್ ಇವಾಗ 100% ನಾನು ಹೇಳ್ತೀನಿ ಸಿನಿಮಾ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅಂತ. ತುಂಬ ಒಳ್ಳೆ ನಂಬಿಕೆ ಇದೆ ಸಿನಿಮಾ ಮೇಲೆ. ಆ್ಯಂಡ್ ಇವತ್ತು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಒಂದು ಸಾಂಗ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಸುಮನ್ ಮೇಡಮ್ ಅವ್ರ ಜೊತೆ ಫಸ್ಟ್ ಟೈಮ್ ಡಾನ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಸೆಟ್ಟು ನಮ್ಮ ಕ್ಯಾಮ್ರಾಮನ್ ಸರ್ ಪ್ರತಿಯೊಂದು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಸೋನಿಯಾ ಗೌಡ ಅವರು ಕೂಡ ತುಂಬ ಚೆನ್ನಾಗಿ ನವೀನ್ ಕುಮಾರ್ ಅವ್ರು ನನ್ನ ಬಗ್ಗೆ ಹೇಳಿದ್ರು, ಕ್ಯಾಮ್ರಾಮನ್ನು, ಡೈರೆಕ್ಟರು ಅಥವಾ ಯೋಗೇಶ್ ಅವರು ಆರ್ಟಿಸ್ಟು. ಬಟ್ ಇದರಲ್ಲಿ ಇಟ್ಸ್ ಅ ಟೀಮ್ ವರ್ಕ್. ಎಲ್ಲರೂ ಇಷ್ಟು ಡೆಡಿಕೇಶನ್ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ರಿಸಲ್ಟ್ ನಾವು ನೋಡ್ತಾ ಇದ್ದೀವಿ. ಆಮೇಲೆ ನಾನು ಬಂದಿರೋದು ಒಂದು ಪ್ಯಾಷನ್ಗೋಸ್ಕರ ಸಿನಿಮಾ ಮಾಡೋಕ್ಕೆ. ಎಲ್ಲಿವರೆಗೂ ನನ್ನ ಮನಸ್ಸು ಸಮಾಧಾನ ಇಲ್ಲ ಅಲ್ಲಿವರೆಗೂ ನಾನು ಚೆನ್ನಾಗಿ ಮಾಡಿ ಇಡೀ ಸಿನಿಮಾ ಫಸ್ಟ್ ಕಾಪಿ ಬರುವವರೆಗೆ ಕಾಂಪ್ರಮೈಸ್ ಮಾಡೋಂಗಿಲ್ಲ ವಿಚಾರ ಮಾಡಿದ್ದೀನಿ. ಲಾಸ್ಟ್ ವೀಕ್ ಆದರೂ ನಾನು ಡೈರೆಕ್ಟರ್ ಎಡಿಟಿಂಗ್ ಎಲ್ಲ ಮಾಡಿದ್ದು ನೋಡಿ ಇನ್ನೂ ಏನು ಮಾಡಬೇಕು, ಇನ್ನೂ ಎಲ್ಲಿ ಬ್ಯಾಲೆನ್ಸ್ ನಾವು ಪ್ಯಾಚಪ್ ಮಾಡಬೇಕು, ಇನ್ನೂ ಸ್ವಲ್ಪ ದುಡ್ಡು ಖರ್ಚಾದ್ರೆ ಆಗಲಿ ಅಂತೇಳಿ ಇದು ಡೈರೆಕ್ಟರ್ ನಾನು ಹೇಳ್ಬಿಟ್ಟೇನೆ. ಇದು ಇನ್ನೊಂದು ಮಾತು ಹೇಳಿದ್ರು ಅವರು, ಎಲ್ಲ ಫೈನಲ್ ಎಡಿಟಿಂಗ್ ಆದ್ಮೇಲೆ ಕೂಡ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಮತ್ತೆ ರೀಶೂಟ್ ಬೇಕಾದ್ರೆ ಮಾಡೋಣ ಅಂತಲೂ ಹೇಳಿದ್ರು. ಖುಷಿ ಆಗ್ತದೆ. ಆಮೇಲೆ ನನಗೆ ಮ್ಯೂಸಿಕಲ್ಲಿ ಭಾಳ ಇಂಟ್ರೆಸ್ಟ್ ಇದ್ದ ಕಾರಣ ಮ್ಯೂಸಿಕ್ ಮೇಲೆ ಭಾಳ ಕಾನ್ಸಂಟ್ರೇಷನ್ ಕೊಟ್ಟಿವಿ. ಫಸ್ಟ್ 3 months ನಾವು ಟ್ಯೂನ್ಸು, ಮ್ಯೂಸಿಕ್ಕು ಅದ್ರ ಮೇಲೆ ಕಾನ್ಸಂಟ್ರೇಟ್ ಕೊಟ್ಟು ನಮ್ಗೆ ಎಲ್ಲಿವರೆಗೆ ಟ್ಯೂನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಲ್ಲಿವರೆಗೆ ನಾವು ಚೆನ್ನಾಗಿ ಮ್ಯೂಸಿಕ್ ತೆಗೆದೀವಿ. ಮ್ಯೂಸಿಕ್ಕು 100% ಗೆಲ್ಲುತ್ತೆ ನಮ್ಮ ಸಿನಿಮಾದಲ್ಲಿ. ಅದೇ ಥರ ಒಳ್ಳೆ ಮ್ಯೂಸಿಕ್ ಇದೆ ಅಂತ ಹೇಳಿ ಸಾಂಗ್ ಕಾಂಪ್ರಮೈಸ್ ಮಾಡೋದಂತ ಎಲ್ಲ ಪ್ರತಿಯೊಂದು ಸಾಂಗು ಚೆನ್ನಾಗಿ ಶೂಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಕ್ಯಾಚಿ ಆಗಿದೆ, ಫ್ಯಾಂಟಾಸ್ಟಿಕ್ ಸಾಂಗ್. ಅದು ಮಿನಿಟ್ ನಾನು ಅದು ಕೇಳಿದ ತಕ್ಷಣ ಐ ಸೆಡ್ ಐ ವಾಂಟ್ ಟು ಡೂ ದಿಸ್ ಸಾಂಗ್. ಆ್ಯಂಡ್ ಎಲ್ಲರೂ ಹೇಳ್ದಂಗೆ ಪ್ರೊಡ್ಯೂಸರ್ಸ್ ಅಂತೂ ಈಸ್ ನಾಟ್ ಕಾಂಪ್ರಮೈಸ್ ಅಟ್ ಆಲ್. ಸೆಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸ್ ವೆರಿ ಗುಡ್ ಟು ಎವ್ರಿಬಡಿ, ವೆರಿ ಕೋಆಪರೇಟಿವ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್. ಆ್ಯಂಡ್ ಅಫ್ಕೋರ್ಸ್ ಮಿಸ್ಟರ್ ಮುರಳಿ ಹೂಸ್ ಕೊರಿಯೋಗ್ರಾಫಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ, ವೆರಿ ನೈಸ್. ಆ್ಯಂಡ್ ನಾವು ಸರ್ ಸಾಕು ಅಂದ್ರೂ ಬಿಡಲ್ಲ ಅವರು, ಇಲ್ಲ ಹಿಂಗಿರಬೇಕು ಹಂಗಿರಬೇಕು ಇದು ಮಾಡಬೇಕು ಅದು ಮಾಡಬೇಕಂತ. ಸೊ ಈಸ್ ಟೇಕಿಂಗ್ ಅ ಲಾಟ್ ಆಫ್ ಇಂಟ್ರೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಆ್ಯಂಡ್ ಅಫ್ಕೋರ್ಸ್ ಸಿದ್ಲಿಂಗು ಆದಮೇಲೆ ಫಸ್ಟ್ ಟೈಮ್ ಐ ಆಮ್ ವರ್ಕಿಂಗ್ ವಿತ್ ಯೋಗಿ ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್, ಎವ್ರಿಬಡಿ ನೋ. ಸೊ ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್. ಆ್ಯಂಡ್ ಅಫ್ಕೋರ್ಸ್ ಡಿರೆಕ್ಟರ್ ಪಾಪ ನಮ್ಮದು ಡಿರೆಕ್ಟರ್ದು ಏನು ಬಂದಿಲ್ಲ ಇನ್ನೂ ಕೆಲಸ, ಬಿಕಾಸ್ ಐ ಆಮ್ ನಾಟ್ ಆ್ಯಕ್ಟಿಂಗ್ ಇನ್ ದ ಮೂವಿ. ಬಟ್ ಈಸ್ ಆಲ್ವೇಸ್ ದೇರ್ ಆನ್ ದಿಸ್ ಸೆಟ್ ಆ್ಯಂಡ್ ಆಲ್ವೇಸ್ ದೇರ್ ಆ್ಯಂಡ್ ವೆರಿ ಕ್ವಾಟ್. ಆ್ಯಂಡ್ ಗೊತ್ತೇ ಆಗಲ್ಲ ಇದ್ದಾರೆ ಅಂತ. ಬಟ್ ಐ ಆಮ್ ವೆರಿ ಇಂಪ್ರೆಸ್, ಯಾಕಂದರೆ ಈಸ್ ವೆರಿ ಯಂಗ್ ಆ್ಯಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಅಫ್ಕೋರ್ಸ್ ಇಟ್ಸ್ ಕಮಿಂಗ್ ಔಟ್ ವೆರಿ ವೆಲ್. ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ.